ಇಂದಿನ ಈ ಪತ್ರಕರ್ತ ಇದಕ್ಕೆ ನಮ್ಮ ಕೃಷ್ಣಾನ್ ಚಾತುರ್ ನಮ್ಮ ಕುಂದಾಪುರ ತಾಲೂಕು ಬ್ರಾಹ್ಮಣ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಜನಪ್ರತಿನಿಧಿ ಉಡುಪಿ ಜಿಲ್ಲಾ ನಮ್ಮ ಅಖಿಲ ಕನ್ನಡ ಬ್ರಾಹ್ಮಣ ಸಭಾದ ಜನಪ್ರತಿನಿಧಿ ಕೂಡ ಹೌದು. ಹಾಗೆ ನಮ್ಮ ಉಡುಪಿ ಜಿಲ್ಲಾ ಬ್ರಾಹ್ಮಣ ಸಭಾದ ನಾಡ್ದು ನಡೆಯುವಂಥ 26-27 ತಾರೀಕು ಯುವ ಬಾಂಧವ್ಯ ಕಾರ್ಯಕ್ರಮದ ಅಧ್ಯಕ್ಷ ಆದಂಥ ಪವಿತ್ರ ಅಡಿಗ ಇವರು, ಹಾಗೂ ನಮ್ಮ ಕುಂದಾಪುರ ತಾಲೂಕು ಬ್ರಾಹ್ಮಣ ಪರಿಷತ್ತಿನ ಸೆಕ್ರೆಟರಿ ಆದಂಥ ನಮ್ಮ ವಾದಿರಾಜ ಹೆಬ್ಬಾರರು, ನಾನು ಗಣೇಶ್ ರಾವ್ ಉಡುಪಿ ಜಿಲ್ಲಾ ಬ್ರಾಹ್ಮಣ ಸಭಾದ ಪ್ರಧಾನ ಕಾರ್ಯದರ್ಶಿ, ಹಾಗೂ ನಮ್ಮ ಯುವ ಬಾಂಧವ್ಯದ ನಿರ್ದೇಶಕರಾದಂಥ ನಮ್ಮ ರಾಘವೇಂದ್ರ ಅಡಿಗರು ಕೂಡ ನಮ್ಮೊಟ್ಟಿಗಿದ್ದಾರೆ. ಹಾಗೂ ನಮ್ಮ ಎಲ್ಲರಿಗೂ ಒಂದೇ ಸ್ವಾಗತದಲ್ಲಿ ಎಲ್ಲರನ್ನು ಕೂಡ ಪತ್ರಕರ್ತರು ಮತ್ತು ಮಾಧ್ಯಮದವರಲ್ಲಿ ಎಲ್ಲರನ್ನು ಕೂಡ ಒಂದೇ ಸ್ವಾಗತವನ್ನು ಮಾಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಖಂಡನೀಯವಾಗಿ 26ನೇ ತಾರೀಕಿನಂದು ಭಾರತ ದೇಶದ ತುರಿಯ ಭಾಗದಂಥ ಕಾಶ್ಮೀರದ ಪಾಲ್ಗಾಂವ್ನಲ್ಲಿ ನಡೆದಂಥ ಘೋರ ದುರಂತ ಎಂದೂ ಕೂಡ ನಡೆಯಬಾರದು. ಅಂಥ ಒಂದು ಘಟನೆ ಭಯೋತ್ಪಾದಕರಿಂದ 28 ಜನರನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಇಂಥ ಘಟನೆ ದೇಶದಲ್ಲಿ ಎಂದೂ ಆಗಬಾರದು. ನಮ್ಮ ದೇಶದ ಎಲ್ಲ ಪ್ರಜೆಗಳು, ಹಿಂದೂಗಳು ಒಂದಾಗಬೇಕು. ಇದು ನಾವು ಬ್ರಾಹ್ಮಣರಾಗಿ ಹಾಗೂ ಎಲ್ಲ ಸಮಸ್ತ ಜನರ ಪರವಾಗಿ ನಾವು ಇದನ್ನು ಖಂಡಿಸ್ತೇವೆ. ಯಾಕಂತ ಹೇಳಿದರೆ ದೇಶದ ತುದಿಯ ಹೃದಯ ಭಾಗ ಜಮ್ಮು ಕಾಶ್ಮೀರ, ದೇವನಗರಿಯದು ಕೂಡ ಹೌದು. ಆದರೆ ನಮ್ಮ ದೇಶದಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತ ಹೇಳಿದರೆ ನಮ್ಮ ದೇಶಕ್ಕೆ ಒಂದು ಕಪ್ಪು ಚುಕ್ಕಾಣಿ ಇದ್ದ ಹಾಗೆ. ಇದನ್ನು ಘೋರವಾಗಿ ನಾವು ನಮ್ಮ ಸಮಾಜದ ವತಿಯಿಂದ ಖಂಡಿಸ್ತೇವೆ. ಹಾಗೂ ಇದು ಮುಂದೆ ಎಂದೂ ಕೂಡ ನಡೆಯಬಾರದು. ಆ ಕುಟುಂಬಸ್ಥರಿಗೆ, ಮೃತರ ಕುಟುಂಬಕ್ಕೆ ಭಗವಂತ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಹಾಗೆ ಇನ್ನು ಮುಂದೆ ಇಂಥ ಕೃತ್ಯವನ್ನು ನಡೆದೇ ಇರಲಿ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಮತ್ತು ಉಡುಪಿ ಜಿಲ್ಲಾ ಯುವ ವಿಪ್ರ ವೇದಿಕೆಯಿಂದ ಯುವ ಬಾಂಧವ್ಯ 2025 ಎಂಬ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಯುವ ಮನಸ್ಸುಗಳನ್ನು ಬೆಸೆಬೇಕು ಅಂತ ಹೇಳಿ, ಮತ್ತು ನಮ್ಮ ಬ್ರಾಹ್ಮಣ ಮಕ್ಕಳ ಸಂಘಟನೆಯಲ್ಲಿ ಹೆಚ್ಚಿನಾಗಿ ತೊಡಸ್ಕೊಳ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಕ್ರೀಡಾ ಸ್ಪರ್ಧೆಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಎರಡೂ ಇದೆ. ಈಗಾಗಲೇ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ನಾವು 4 ತಾಲೂಕಲ್ಲಿ ಆಡಿಷನ್ ಮಾಡಿ ಮಕ್ಕಳನ್ನು ಫೈನಲ್ ರೌಂಡಿಗೆ ಕರ್ಕೊಂಡು ಬಂದಿದ್ದೀವಿ. ಹಾಗೆ ಕ್ರೀಡಾ ಸ್ಪರ್ಧೆಗಳಲ್ಲಿ ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್, ಹಗ್ಗ ಜಗ್ಗಾಟ, ರನ್ನಿಂಗ್ ರೇಸ್, ರಿಲೇ, ಜಾವ್ಲಿನ್ ಥ್ರೋ, ಗುಂಡು ಎಸೆತ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಪ್ರ ಸರಿಗಮಪ, ಜನಪದ ನೃತ್ಯ, ಆಶು ಕವಿತೆ, ಫ್ಯಾಷನ್ ಶೋ, ಛದ್ಮವೇಷ, ಚಿತ್ರಕಲೆ, ರಸಪ್ರಶ್ನೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಈ ಸಲ ಒಂದು ವಿಶೇಷ ಏನು ಅಂತ ಹೇಳಿದರೆ, IPL ಟೈಪಲ್ಲಿ ನಾವು ಪುರುಷರಿಗಾಗಿ ಬಿಟ್ಟಿಂಗ್ ಗೇಮ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವು ಲಿಂಕನ್ನು ಕೊಟ್ಟಿದ್ದೀವಿ ಬ್ರೋಚರಲ್ಲಿ. ಆ ಲಿಂಕ್ ಮೂಲಕ ಆಡಲು ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಆ ಮಕ್ಕಳೆಲ್ಲ ಸಹ ನೋಂದಾಯಿಸಿಕೊಂಡಿದ್ದಾರೆ. ಅದರ ಬಿಟ್ಟಿಂಗ್ ಪ್ರಕ್ರಿಯೆಗಳು ಸಹ ನಡೆದಿದೆ. 15 ಟೀಮ್ಗಳು ಕ್ರಿಕೆಟ್ನಲ್ಲಿ ನಮಗೆ ನಾಡಿದ್ದು ಕ್ರೀಡಾಂಗಣದಲ್ಲಿ 15 ತಂಡಗಳಿರುತ್ತದೆ. ಹಾಗೆ ಇನ್ನೊಂದು ವಿಶೇಷ ಅಂದರೆ ಮಹಿಳೆಯರು ಸಹ ಕ್ರಿಕೆಟ್ ಪಂದ್ಯಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದೆಲ್ಲ 26ನೇ ತಾರೀಕು ನಡೆದರೆ 27ನೇ ತಾರೀಕು ಬೆಳಗ್ಗೆ ಪಥಸಂಚಲನ ಇದೆ. ಒಂದು KPS ಸ್ಕೂಲ್ ಬಿತ್ಕಲ್ಕಟ್ಟೆಯಿಂದ ಒಂದು ರೌಂಡು ಮೆರವಣಿಗೆ ಆಗಿ ಅದು ನಂತರ ಪಥಸಂಚಲನ ಆಗಿ ರಾಷ್ಟ್ರಧ್ವಜವನ್ನು ಹಾರಿಸುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ತಾ ಇದ್ದೀವಿ. ಹಾಗೆ ಮತ್ತೆಲ್ಲ ಕಾರ್ಯಕ್ರಮಗಳು ಸಹ ಮುಂದುವರಿಯುತ್ತದೆ. ಸಂಜೆಯ ಸಮಾರೋಪದಲ್ಲಿ ಈಗಾಗಲೇ ನಾನು ಹೇಳಿದಂತೆ ತುಂಬ ಜನ ಅತಿಥಿ ಗಣ್ಯರು ನಮ್ಮೊಂದಿಗೆ ಸೇರ್ಕೊಳ್ತಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಸಹ ಸಮಸ್ತ ವಿಪ್ರ ಬಾಂಧವರನ್ನು ನಾವು ಆಹ್ವಾನಿಸ್ತಾ ಇದ್ದೀವಿ. ಕೇವಲ ಜಿಲ್ಲೆಗಷ್ಟೇ ಈ ಕಾರ್ಯಕ್ರಮ ಸೀಮಿತವಲ್ಲ, ಇಡೀ ಕರ್ನಾಟಕ ರಾಜ್ಯ ಮತ್ತು ಹೊರ ರಾಜ್ಯದಿಂದಲೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಬ್ರಾಹ್ಮಣರು ಆಗಮಿಸ್ತಾ ಇದ್ದಾರೆ. ಇದೆಲ್ಲದೂ ನಾವೆಲ್ಲರೂ ಒಗ್ಗೂಡ್ತಾ ಇರುವ ಸಂದೇಶ. ಎಲ್ಲರೂ ಸಹ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮವನ್ನು ಚಂದಗೊಳಿಸಿ ಅಂತ ಹೇಳಿ ಪ್ರೀತಿಯ ಆಹ್ವಾನವನ್ನು ನೀಡುತ್ತಿದ್ದೀನಿ. ಧನ್ಯವಾದಗಳು. ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಮೊನ್ನೆ ಶಿವಮೊಗ್ಗದಲ್ಲಿ ನಡೆದಂಥ ಜನಿವಾರ ತೆಗೆಯುವಂಥ ವಿಚಾರಕ್ಕೆ ನಮ್ಮ ಕುಂದಾಪುರ ತಾಲೂಕು ದ್ರಾವಿಡ ಬ್ರಾಹ್ಮಣ ಪರಿಷತ್ ವತಿಯಿಂದ ಈ ದಿವಸ ನಾವು ಪ್ರತಿಭಟನೆಯನ್ನು ಮತ್ತು ಆ ಅಧಿಕಾರಿಗೆ ಮೇಲೆ ಕ್ರಮ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು AC ಅವರಿಗೆ ಈಗ ಒಂದು ಪ್ರತಿಭಟನೆಯನ್ನು ತಾಲೂಕು ಕಚೇರಿ ಎದುರುಗಡೆ ಮಾಡಿ ಮನವಿಯನ್ನು ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ.
ಮತ್ತು ಈಗಾಗಲೇ ನಮ್ಮ ಈ ಮೊನ್ನೆ ನಡೆದಂಥ ಈ ಕಾಶ್ಮೀರದಲ್ಲಿ ನಡೆದಂಥ ಭಯೋತ್ಪಾದಕರು ಅವರ ಮೇಲೆ ಅದು ಸಹ ಅದಕ್ಕೆ ಪ್ರತಿಭಟನೆ ಸಹ ಇಟ್ಕೊಂಡಿದ್ದೇವೆ. ತಾವೆಲ್ಲ ನಮ್ಮ ಪತ್ರಕರ್ತ ಮಿತ್ರರು ಅಲ್ಲಿಗೂ ಬಂದು ನಮ್ಮ ಜೊತೆಯಲ್ಲಿ ಸಹಕಾರವನ್ನು ನೀಡಬೇಕಂತ ಕೇಳ್ಕೊಳ್ತೇನೆ. ಹಾಗೆಯೇ ನಮ್ಮ ಈ ವಿಪ್ರ ಸಮಾಜದ ಜೊತೆಯಲ್ಲಿ ನೀವು ಈಗಾಗಲೇ ಭಾಳ ನಮಗೆ ಸಹಾಯವನ್ನು ಸಪೋರ್ಟನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಈ ದಿವಸ ಈಗ ನಮ್ಮ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕು. ಅದರ ಜೊತೆಯಲ್ಲಿ ನಾವು ಅಲ್ಲಿ ಪ್ರತಿಭಟನೆ ಮಾಡುವಂಥ ವಿಚಾರವನ್ನು ಸಹ ನೀವು ಅಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಸಹಕಾರವನ್ನು ನೀಡಬೇಕಂತ ಕೇಳ್ಕೊಳ್ತಾ ಆಗಮಿಸಿರುವಂಥ ಎಲ್ಲ ಪತ್ರಕರ್ತ ಮಿತ್ರರನ್ನ ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಮತ್ತು ಕುಂದಾಪುರ ತಾಲೂಕು ದ್ರಾವಿಡ ಬ್ರಾಹ್ಮಣ ಪರಿಷತ್ ವತಿಯಿಂದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇತ್ತೀಚೆಗೆ CET ಪರೀಕ್ಷಾ ಕೇಂದ್ರದಲ್ಲಿ ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅವರು ಧರಿಸಿರುವಂತಹ ಯಜ್ಞೋಪವೀತವನ್ನು ತೆಗಿಬೇಕು ಎಂದು ಅಧಿಕಾರಿಗಳು ಒತ್ತಾಯ ಮಾಡಿ ಅದನ್ನು ತೆಗೆಸಿದ್ದಾರೆ. ಕೆಲವೊಮ್ಮೆ ಅದನ್ನು ಬಲಾತ್ಕಾರವಾಗಿ ಕತ್ತರಿಸಿ ಕಸದ ಬುಟ್ಟಿ ಹಾಕಿದ್ದಾರೆ. ಇದು ನಿಜಕ್ಕೂ ನಮಗೆ ಬಹಳ ಅಪಮಾನಕಾರಿಯಾದಂಥ ಒಂದು ಕೃತ್ಯ. ಯಾಕೆಂದರೆ ನೀತಿ ಸಂಹಿತೆಯಲ್ಲಿ ಯಜ್ಞೋಪವೀತ ಧಾರಣೆಯನ್ನು ಮಾಡಿಕೊಂಡು ಬರಬಾರದು ಅಂಥೇಳಿ ಎಲ್ಲಿಯೂ ಇಲ್ಲ. ಇದು ಇವರಾಗಿ ಮಾಡಿಕೊಂಡಂಥ ಕೆಲವೇ ಸ್ಥಳಗಳಲ್ಲಿ ಒಂದು ಯೋಜನೆ. ಇದಕ್ಕೆ ಬಹುಶಃ ಏನೋ ಅದನ್ನು ಹಿನ್ನೆಲೆ ಇರಬೇಕು ಅನಿಸ್ತದೆ ನಮಗೆ. ಯಾರೋ ಒತ್ತಾಯ ಮಾಡಿ ನೀವು ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ಮುಂದೆ ಬಾರದಾಗ ಮಾಡಬೇಕು, ಅವರಿಗೆ ಪರೀಕ್ಷೆ ಕೂತ್ಕೊಳ್ಳೋದಾಗ ಮಾಡಬೇಕು. ಯಾಕೆಂತ ಹೇಳಿದರೆ ಅವರು ಮುಂದೆ ಸಾಕಷ್ಟು ಬುದ್ಧಿವಂತರಾಗಿರುವುದರಿಂದ, ಯಾಕೆಂದರೆ ಹುಟ್ಟಿನಿಂದಲೇ ಬ್ರಾಹ್ಮಣರು ಬುದ್ಧಿವಂತರಾಗಿರ್ತಾರೆ. ಅಂಥವರ ಬುದ್ಧಿವಂತಿಕೆಯನ್ನು ಕಟ್ ಮಾಡುವುದು ನಮ್ಮ ಉದ್ದೇಶ ಅಂತ ಹೇಳುವ ಅವರಿಗೆ ಒತ್ತಾಯ ಮಾಡಿ ಅವರನ್ನ ಆ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ವಿಚಾರದಲ್ಲಿ ಸರ್ಕಾರ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವಿಚಾರಣೆ ಮಾಡಿ ಆಗಿರುವ ತಪ್ಪುಗಳನ್ನು ಅವರಿಂದ ವಿಚಾರಣೆ ಮಾಡಿ ಆ ಮಕ್ಕಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಆದಂಥ ಒಂದು ಉದ್ವೇಗವನ್ನು ಸಂಪೂರ್ಣ ಹೋಗಲಾಡಿಸಿ ಆ ಮಕ್ಕಳು ಪುನಃ ಪರೀಕ್ಷೆಗೆ ಬರೆಯಲು ಅವಕಾಶ ಕೊಡಬೇಕಾಗಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜಗತ್ತಿನ ಶಾಂತಿ ಇರುವಂಥದ್ದು ಭಾರತದ ಉಳಿವಿನಲ್ಲಿ. ಇವತ್ತಿಡೀ ಎಲ್ಲ ಕಡೆ ಕೂಡ ಸಂಘರ್ಷದ ವಾತಾವರಣ ಇರಬೇಕಾದ್ರೆ ಭಾರತಕ್ಕೆ ಶಾಂತಿ ಕೊಡೋ ಹಿಂದುತ್ವ ಅನ್ನೋದು ಶಾಂತಿ ಕೊಡುವಂಥದ್ದು. ದುರ್ದೈವ ಅಂದರೆ ಮೊನ್ನೆ ನಡೆದಂಥ ಕಾಶ್ಮೀರದಲ್ಲಿ ನಡೆದ ಘಟನೆ ಅದು ಇಡೀ ಜಗತ್ತಿ ತನ್ನ ಒಂದು ಆತಂಕವನ್ನು ವ್ಯಕ್ತಪಡಿಸಿದೆ. ಅದು ಅಮೇರಿಕ ಇರ್ಬೋದು, ರಷ್ಯಾ ಇರ್ಬೋದು, ಇಸ್ರೇಲ್ ಇರ್ಬೋದು, ಎಲ್ಲ ದೇಶಗಳು ಕೂಡ ಹೇಳಿದ್ದಾವೆ. ಹಾಗಾಗಿ ಮೊನ್ನೆ ನಡೆದಂಥ ಏನು ಘಟನೆ ಇದೆ, ಭಯೋತ್ಪಾದಕ ಘಟನೆ, ಇದು ನಾವು ವಿರೋಧಿಸ್ತಾ ಇದ್ದೀವಿ. ಮೊನ್ನೆ ಏನು ಈಗಾಗಲೇ ಶಂಕರಾಯರು ಹೇಳಿದಾಗಂಥ ಏನು ಯಜ್ಞೋಪವೀತ ಘಟನೆ ಇದೆ, ಇದು ಒಂದೊಂದು ಹೆಜ್ಜೆಗಳು ಮಾತ್ರ. ಆ ಮೂಲಕ ಈ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ದುರ್ಬಲಗೊಳಿಸುವಂಥ ಕೆಲಸಗಳು ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಆಗ್ರಹಪೂರ್ವಕ ಹೇಳ್ತಾ ಇದ್ದೇವೆ, ಯಾವ ಒಂದು ಯಜ್ಞೋಪವೀತವನ್ನು ತೆಗೆದಿರ್ಬೋದು ಅಥವಾ ಯಾವುದೇ ನಮ್ಮ ಶ್ರದ್ಧೆಯ ಬಿಂದುಗಳು ಹಾಳು ಮಾಡುವಂಥದ್ದು, ಗೋಹತ್ಯೆ ಇರ್ಬೋದು, ಮಂದಿರದ ನಾಶ ಇರ್ಬೋದು, ಇದೆಲ್ಲವನ್ನು ಪ್ರತಿಭಟಿಸ್ತೇವೆ ನಾವು. ಆ ಮೂಲಕ ಈ ಸಮಾಜಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಅಕಸ್ಮಾತ್ ನಮ್ಮ ಯಜ್ಞೋಪವೀತ ಕೈ ಹಾಕಿದರೆ, ಮಠ ಮಂದಿರಗಳಿಗೆ ಗೋವಿಗೆ ಕೈ ಹಾಕಿದರೆ, ಸ್ತ್ರೀಯರಿಗೆ ಕೈ ಹಾಕಿದರೆ ಅದರ ಫಲವನ್ನು ತಿಂತೀರಿ, ಅದು ಬೇಕಾದ ಸರಿಯಾದಂಥ ಪ್ರತಿರೋಧವನ್ನು ತೋರಿಸ್ತೀವಿ ಅಂತ ಹೇಳ್ತೀವಿ. ಜೊತೆಗೆ ಮೊನ್ನೆ ನಡೆದಂಥ ಕಾಶ್ಮೀರದ ಘಟನೆಗೆ ನಮ್ಮ ದೇಶ ಸರ್ಕಾರ ತಗೊಳ್ಳುವಂಥ ಎಲ್ಲ ನಿರ್ಣಯಕ್ಕೆ ನಮ್ಮ ಸಮಾಜ ಬಂಧುಗಳು ಅದಕ್ಕೆ ಸಹಕಾರಿಯಾಗಿ ಇರ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಹೇಳಿ ಇಚ್ಛೆ ಪಡ್ತೀವಿ ನಾವು.